ನಮಸ್ಕಾರ ರೀ ಜವಾರಿ ಮಂದಿ. ಪೈಲೆ ಸಿದ್ದರಾಮಯ್ಯ ಹೇಳ್ರಿ ಅವನು ಚಿನ್ನಸ್ವಾಮಿ ಗ್ರೌಂಡ್ ಬಿಟ್ಟು ಬೇರೆ ಗ್ರೌಂಡ್ ಮಾಡಂತಾರ. ಅವನು ಎಲ್ಲ ಓಟ್ ಅವ್ರಿಗೆ ಹಾಕ್ತಿರಿ ಸಿದ್ದರಾಮಯ್ಯ. ಯಾಕಪ್ಪ ನಮ್ಮ RCB ನಮ್ಮ ಗ್ರೌಂಡ್ನಾಗ ಆಡಲಿದ್ರಿ, ಹೋಮ್ ಗ್ರೌಂಡ್ನಾಗ ಆಡಲಿದ್ರಿ RCB. ಅವೇ ಮೂರಕ್ಕೆ ಗೆದ್ದರೆ ಚೆನ್ನೈಗೆ ಹೊಡೆದ, ಟಾಪ್ ಚೆನ್ನೈಗ, ಟಾಪ್ ಮುಂಬೈಗ, ಟಾಪ್ KKR ಹೊಡೆದ್ರೆ. DC ಕೂಡ GT ಕೂಡ ಸೋತಾರ. ಅದು ಎಲ್ಲಿ ನಮ್ಮ ಮನೆಗೆ ಸೋತಾರ, ಹೋಮ್ ಗ್ರೌಂಡ್ನಾಗೆ. ಹಂಗಾಗಿ ಸಿದ್ದರಾಮಯ್ಯ ಕಂಡೀಷನ್ ಮಾಡಿಲ್ಲ. ನಾಳೆ ಲೆಟ್ರ್ ಬರ್ರಿ ಎಲ್ಲರೂ, ಕಾಕ ನಮ್ಮ ಗ್ರೌಂಡ್ ಚೇಂಜ್ ಮಾಡಿ ಕೊಡು ಕಾಕ, ನಮ್ಮ ಗ್ರೌಂಡ್ ಚೇಂಜ್ ಮಾಡಿ ಕೊಡು ಕಾಕ. ನೀ ಏನು ಮಾಡ್ತೀವಿ ನಮ್ಗೆ ಗೊತ್ತಿಲ್ಲ. ಆ ಚಿನ್ನಸ್ವಾಮಿ ಹೋಗಿ ಚೇಂಜ್ ಮಾಡಿ ಕೊಡು. ನಮ್ಮ ಪ್ಲೇಯರ್ಸ್ ಹೆಂಗೆ ಮಾಡ್ಬೇಕು ಗೊತ್ತಿಲ್ಲ. ನಾವು ಗಿಲ್ಲಿ ಆಡ್ತೀವಲ್ರಿ ನಮ್ಮ ಕೆರ್ಯಾಗ ಸ್ಕೂಲ್ದಾಗ, ಅಲ್ಲಿ ತಂದು ಆಡಿಸ್ಬೇಕಾದ್ರಿ ಇವ್ರಿಗೆ. ಅಲ್ಲಾರ ಗೆಲ್ತಾರ ಅವ್ನು. ಏನು ಮಾಡ್ಬೇಕ್ರಿ ಅವ್ನು RCB ಅದು ಬಿಟ್ಟು ಸೆಕೆಂಡ್ರಿ ಬಿಡ್ರಿ. RCB ಸೋತ್ರು ಗೆದ್ರು, RCBನೇ ಈ ಸಲ ಕಪ್ ನಮ್ಮದೇ. ಅದು ಕೆತ್ತು ಬಿಟ್ಟಿವ್ರಿ, ಇದು ಆಟನೇ ಕೆತ್ತು ಬಿಟ್ಟಿವ್ರಿ ನಾವು. ಅದು ಬಿಡಲ್ಲ ಅಂದ್ರೆ ಬಿ ಏನು ರೀ ಮನೆಗೆ ಸೋಲದ್ರಿ. KL ರಾಹುಲ್ KL ರಾಹುಲ್ ಮೆಟ್ಲೆ ಹೊಡಿಬೇಕ್ರಿ ಅವ್ನು ಫ್ರಾಂಚೈಸಿ. KL ರಾಹುಲ್ ಬಾಯಿ ಬಿಟ್ಟು ಹೇಳಿದ್ದಾರೆ, ನಾನು RCBಗೆ ಆಡ್ಬೇಕಂತ ಆಸೆ ಅದ ಅಂತ. ಎಷ್ಟು ಕೋಟಿ ರೀ, ಬರೀ 2-3 ಕೋಟಿ DC ಖರೀದಿ ಮಾಡ್ಯಾರ. ಅಷ್ಟು ಕನಿಷ್ಠ ಇದ್ರಿ KL ರಾಹುಲ್. ಸುಮ್ಮನೆ ತೊಗೊಂಡು ಕೇಸಿ ಕಡೆ ಕುಂದ್ರದ್ರ ಕಿರಿಕಿರ ಹೋದಿತ್ತು ಅವನು. ನೋಡ್ರಿ RCB ವರ್ಸಸ್ KL ರಾಹುಲ್ ಅಲ್ರಿ, RCB ವರ್ಸಸ್ KL ರಾಹುಲ್ ಫಿಕ್ಸ್. RCB ಕೂಡ ಅವ್ರು ಇದ್ದಾಗ ಫಿಕ್ಸ್ ಹೊಡಿತಾರೆ. ಪಂಜಾಬ್ದಾಗ ಇದ್ದಾಗ ಹೊಡಿತಿದ್ರು, ಲಕ್ನೋದಾಗ ಇದ್ದಾಗ ಹೊಡಿತಿದ್ರು. ಈಗ DC ಬಂದಾರೆ, DC ಬಿ ಹೆಟ್ಟದ. ಅಲ್ಲಿ ರಜಿತ್ ಪತಿದಾರ ಎಷ್ಟು 2% ಚಾನ್ಸ್ ಇತ್ತು ರೀ. ಇದು ಎಷ್ಟೆಲ್ಲ ಬಾಲಿಂಗ್ ಹಾಕೋತಿಗೆ ಒಂದು ಕ್ಯಾಚ್ ಬಿಟ್ರೆ ಅದು ನೋಡ್ರಿ ಬಕುಲ್ ಡಿಫಿಕಲ್ಟ್ ಕ್ಯಾಚ್ ಇತ್ತು. ಅದು ಹಿಡಿಬೇಕಿತ್ತು, ಬಟ್ ಮಿಸ್ ಆಯಿತು. ಹಂಗಾಗಿ ಮ್ಯಾಚ್ ಬಿ ಮಿಸ್ ಆಯ್ತು. 93 ರನ್ ಹೊಡೆದ್ರಿ ಕನ್ನಡಿಗ ವಿರಾಟ್ ಕೊಹ್ಲಿ ಅಂತೀವಿ. ಕನ್ನಡಿಗ KL ರಾಹುಲ್ ಬೆಂಕಿ ಮ್ಯಾಚ್. KL ರಾಹುಲ್ ಅನ್ನ ಗೊತ್ತಾ ಏನು ಮ್ಯಾಚ್, ನಶ ಮ್ಯಾಚ್. ಏನು ಮಳಿ ಒಂದು ಬತ್ರಿ ಎಷ್ಟವರೆಗೆ 14 ಓವರಿಗೆ ಮಳಿ ಬತ್ರಿ. 15ನೇ ಓವರಿಗೆ DSR ಅಂತಾರೆ, DLR ಮೆಥಡ್ ಅಂತಾರೆ. 15ನೇ ಓವರಿಗೆ 115 ರನ್, 4 ವಿಕೆಟ್ ಇರ್ಬೇಕ್ರಿ. 21 ರನ್ ಹೊಡೆದಾರ 15ನೇ ಓವರಿಗೆ ಹೇಸಲ್ವುಡ್. ಏನು ಬೆಂಕಿ ಫಾರ್ಮ್ನಾಗ ಬಂದು ಮಳಿ ಬತ್ತು, ಅಣ್ಣ ಫಾರ್ಮ್ನಾಗ ಬಂದುಬಿಟ್ಟಾರೆ. 18 ಓವರಿಗೆ ಚೇಂಜ್ ಮಾಡಿಬಿಟ್ರಿ. ಅದು 163 ಸ್ಕೋರ್ ಅಲ್ಲೇ ಅಲ್ರಿ. ಅದು ನಾರ್ಮಲ್ ಇದ್ದಿದ್ದೆ 191 ಅದರ ಅವನು 5 ಕೇಶಿ. KL ಮಾತ್ರ ಬೆಂಕಿ ಬಬಲದೇಡೆ ನೋಡ್ರಿ. ಅವನು ಚಿತಾಲ್ ಪತಾಲ್ ಅನ್ಬೇಕು. ಏನು ಬೆಂಕಿ ಬ್ಯಾಟಿಂಗ್ ರೀ KL ರಾಹುಲ್ದ. ಈ ಕಡೆ ಪಿಲ್ಸ್ ವಾಲ್ಟ್ ಬಿ ಬೆಂಕಿ ಆಡತ್ತಿದ. 17 ಬಾಲಿಗೆ 37 ರನ್ನೇನ ಹೊಡೆದಿದ್ದಾರೆ. ಎಷ್ಟು 6 ಓವರಿಗೆ 61 ರನ್ ಇದ್ದು ರೀ RCB. ಆಮೇಲೆ ಸಾಲ್ಟ್ ರನ್ಔಟ್ ಮಾಡಿಬಿಟ್ಟಾರೆ KL ರಾಹುಲ್. ಇದು ವಿರಾಟ್ ಕೊಹ್ಲಿ ಸ್ವಲ್ಪ ಇವ್ರಿಗೆ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ. ಸಾಲ್ಟ್ ರನ್ಔಟ್ ಆಗಿ ಹೋಗ್ಬಿಟ್ಟ, ಮ್ಯಾಚ್ ಬಿ ರನ್ಔಟ್ ಆಗಿ ಹೋಗ್ಬಿಡ್ತು, ಚಿತಾಲ್ ಪತಾಲ್ ಆಗಿ ಹೋಗ್ಬಿಡ್ತು. ವಿರಾಟ್ ಕೊಹ್ಲಿ ಬಿ ಆಡಲಿಲ್ಲ, ರಜತ್ ಪತ್ತಿದಾರ್ ಬಿ ಆಡಲಿಲ್ಲ, ಜಿತೇಶ್ ಶರ್ಮಾ ಆಡಲಿಲ್ಲ, ಲಿವಿಂಗ್ಸ್ಟನ್ ಆಡಲಿಲ್ಲ, ಯಾರು ಪಡಿಕಲ್ ಅಂತೂ ಮೊದಲೇ ಆಡಲಿಲ್ಲ. ಲಾಸ್ಟ್ ಟೀಮ್ ಡೇವಿಡ್ ಬಂದು 25 ರನ್ ನೋಡ್ದ. 25 ರನ್ ಏನಾಗ್ಬೇಕ್ರಿ, ಎವರೇಜ್ ಸ್ಕೋರ್ ಇದ್ದಿದೆ 190 ಅದ. ಚಿನ್ನಸ್ವಾಮಿದ 190 ಅದ ಎವರೇಜ್ ಸ್ಕೋರ್. 191 ನೋಡಿದ್ರೆ ಬಿ ಡೌಟ್ನಾಗ ಇರ್ತೀವಿ. ಅದರ 165. ನಮ್ಮ ಬಾಲಿಂಗ್ ಲೈನಪ್ ಸ್ವಲ್ಪ ಅಷ್ಟಕ್ಕಷ್ಟೇ. ಸ್ಪಿನ್ನರೇ ಇಲ್ಲ ನಮ್ದಾಗ ನೋಡಿ. ಡಿಸಿದಾಗ ಸ್ಪಿನ್ನರೇ ಮ್ಯಾಚಿಗೆ ಗೆಲ್ಸ್ಯಾರ. ಕುಲ್ದೀಪ್ ಯಾದವ್ ಮತ್ತು ಯಾರು ಮನೀರ ಸ್ಪಿನ್ನರ್ ಹಾಕಿ ಗೆಲ್ಸಾರಿ DC ಗಡಿ. ನಮ್ಮ RCB ಗಡಿ ಒಬ್ಬನೇ ರೀ, ಶ್ರೇಯಸ್ ಶರ್ಮಾ ಒಬ್ಬನೇ ಅನ್ರಿ. ಎಂಥ ಯುಜೇಂದ್ರ ಚಾಹಲ್ ಬಿಟ್ಟಾರಿ ಅವ್ನು ಬೆಂಕಿ. ನಮ್ಮ ಕಡೆ ಸ್ಪಿನ್ನರ್ ಇಲ್ಲ, ಬಾಲರ್ಸ್ಗಳಾರ. ಆ ಬಾಲರ್ಸ್ಗಳು ಪಿಚ್ ಟರ್ನ್ ಆಗಿಲ್ಲ ರೀ ಈ ಸಲ. ಸ್ಪಿನ್ನರ್ಗಳು ಪಿಚ್ಚಿಗೆ ಟರ್ನ್ ಆಗ್ಯಾರ. ಹೋದ್ಮೇಲೆ GT ಕೂಡ ಬಾಲರ್ಸ್ಗಳಿಗೆ ಇದ್ರಿ, ಈ ಸಲ ಸ್ಪಿನ್ನರ್ಗೆ. 6th ಓವರ್ RCB ಬ್ಯಾಟಿಂಗ್ ಆಡತ್ತಿ ಮೇಡಿನ್ ಓವರ್ ರೀ. ಮೋಹಿತ್ ಶರ್ಮಾ 6ನೇ ಪವರ್ ಪ್ಲೇ ಓವರ್ ಮೇಡಿನ್ ಓವರ್. ಯೋಚನೆ ಮಾಡ್ರಿ. RCB ಏನು ನಮ್ಮ ಗ್ರೌಂಡ್. ಅದಕ್ಕೆ ನಾವು ಸಿದ್ದರಾಮಯ್ಯ ಹೇಳ್ತೀವಿ ರೀ, ಅವ್ನು ಸಿದ್ದರಾಮಯ್ಯ ಕಾಕ ನೀ ನಮ್ಮ ಗ್ರೌಂಡ್ ಚೇಂಜ್ ಮಾಡಿಕೊಡು. ನಮ್ಗೇನು ಬೇಕೇ ಆಗಿಲ್ಲ ಅವನು. ಆ ಗ್ರೌಂಡ್ ಮಾತ್ರ ಚೇಂಜ್ ಮಾಡಿಕೊಡು ನಮ್ಗೆ. ನೀ ಏನು ಮಾಡ್ತು ಬಿಡ್ದು ಗೊತ್ತಿಲ್ಲ ಅವನು. ಆ ಮೈಸೂರ್ದಾಗ ಹಾಕು, ನಮ್ಮ ಕಡೆಗೆ ಬಾ ಗುಲ್ಬರ್ಗ ಕಳಿಸ್ತಾವ. ನಮ್ಮ ಗುಲ್ಬರ್ಗದಾಗ ಜಾಗ ಕೊಡ್ತೀವತ್ತ ಅವನು. ಎಲ್ಲರೂ ಪಟ್ಟಿ ಹತ್ತಿಕೇಸಿ ಎಲ್ಲ ಪಟ್ಟಿ ಹತ್ತಿ ತೆಕ್ಕೊಡ್ತೀವಿ. ನೀರು ಒಕ್ಕಡೆ ಕೆಲಸ ಮಾಡಕ್ಕೆ ಹೋಗ್ಬೇಡ ಅವನು. RCB ಫ್ಯಾನ್ಸ್ಗಳು ಎಷ್ಟು ಮಂದಿ ಅಲ್ಲ, ಅಷ್ಟು ಮಂದಿ ಪಟ್ಟಿ ಹತ್ತಿ ಕೊಡ್ತೀವಿ ಹೊಸ ಗ್ರೌಂಡ್ ಮಾಡ್ಲಕ್ಕ. ಅಷ್ಟೆಲ್ಲ ತೆಗಿಯವನು ಅವನು. ಒಟ್ಟು ನಮ್ಗೆ ಹೊಸ ಗ್ರೌಂಡ್ ಮಾಡಿಕೊಡು, ಬೆಂಗಳೂರಿನಾಗೆ ಮಾಡಿಕೊಡು ಹೊಸ ಗ್ರೌಂಡ್. ಇಲ್ಕ ನಮ್ಮ ಉತ್ತರ ಕರ್ನಾಟಕ ಕಳಿಸಿ. ಹೆವಿ ಜಾಗ ನಮ್ಮ ಕಡೆ ಬೈಲ ಪೂರ್ತಿ ನಾವು ಪಟ್ಟಿ ಹತ್ತು ಕೊಡ್ತೀವಿ. ನೀ ರೊಕ್ಕನೇ ಟೆನ್ಷನ್. ನಮ್ಮ ರೊಕ್ಕ ಸಿದ್ದರಾಮಯ್ಯ ಅಂತಂದ್ರೆ ನಮ್ಮ ರೊಕ್ಕನೇ ಇಲ್ಲ ಅವರ. ನಾವೇ ಹೊಡೆದಾಡತ್ತೀವಿ. ನಿಮ್ಮ ಸ್ಟೇಡಿಯಮಲ್ಲಿ ನೋಡ್ಕಾಕ ನಾವು ಹೊಸ ನಿಮ್ಗೆ ಪಟ್ಟಿ ಹತ್ತು ಕೊಡ್ತೀವಿ. ನಾವು ಗಣಪತಿ ಪಟ್ಟಿ ಹೆಂಗೈತಿ ಆ ಹಬ್ಬಕ್ಕೆ ಈ ಹಬ್ಬಕ್ಕೆ ಅಂದ್ರೆ ನಿಮ್ಗೆ ಪಟ್ಟಿ ಹತ್ತು ಕೊಡ್ತೀವಿ ನಾವು. ಮನೆ ಹೋಗಿ ಅಲ್ಲಲ್ಲಿ RCB ಫ್ಯಾನ್ಸೇ ಪಟ್ಟಿ ಹತ್ತು ಕೊಟ್ರೆ ಮುಗಿದೇ ಹೋಗ್ತಾವ ನಾವು. ನರೇಂದ್ರ ಮೋದಿ ಸ್ಟೇಡಿಯಂ ಕಿತ್ಕೊಬರಮ್ರಿ ಕಡೆ RCB ಫ್ಯಾನ್ಸ್ ಹೋಗಿ. ಬಟ್ ಒಂದು ಏನಾರು ಮಾಡ್ಬೇಕಿಲ್ರಿ ಅವನು. RCB ಮನೆಗೆ ಗೆದ್ದಬೇಕಂದ್ರೆ RCB 30% ಅದ ರೀ RCB ಗ್ರೌಂಡ್ನಾಗ ಗೆಲ್ಲೋದು ಪರ್ಸೆಂಟೇಜ್. ಯೋಚನೆ ಮಾಡ್ರಿ. RCB
ಅವೇ ಮೂರಕ್ಕೆ ಟಾಪ್ ಟೀಮ್ ಕೂಡ ಮುಂಬೈ, CSK, KKR, ಈ DC, GT ಕೂಡ ಸೋತಾರೆ. ಬ್ಯಾಟಿಂಗ್ ಲೈನಪ್ಪೇ ಅಲ್ರಿ ಎರಡಕ್ಕೆ, ಅಂದ್ರೂ ಅವ್ರು ಕೂಡ ಸೋತಾರೆ. ವರ್ಸ್ಟ್ ಅಂದ್ರೆ ವರ್ಸ್ಟ್ರೇ ಅವನ್ನ ನೋಡ್ರಿ. ಗೆದ್ದರು ಸೋತರು RCB ಕಪ್ ಈ ಸಲ ನಮ್ದೇ, ಅದು ಟೆನ್ಷನ್ ಇಲ್ಲ ನೋಡ್ರಿ. ಯಾರು ಕೂಡ ಗೆಲ್ಬೇಕು ಅವ್ರು ಕೂಡ ಗೆದ್ದಿ. ಇವು ಮ್ಯಾಚ್ ಆಗಲ್ರಿ ನಮ್ಗೆ. ಅಷ್ಟು ಮ್ಯಾಚ್ ಸೋತ್ರೂ ಪರವಾಗಿಲ್ಲ, ಆದರೂ ಹೊರಗೆ ಸೋತ್ರ ಪರವಾಗಿಲ್ಲ. ನಮ್ಮ ಮನೆಗೆ ಸೋತೀವಲ್ರಿ ಅದು ಒಂದು ಸ್ವಲ್ಪ ಚುಕ್ಕಿ. ಯಾಕಪ್ಪ ಹೊರಗೆ ಸೋತ್ರ ನಾವು ಮ್ಯಾಚ್ ಹೋಗ್ಲಿ ಬಿಡಪ್ಪ ಅಂತ ತಿಳ್ಕೊತಿದ್ವಿ. ಮನೆಗೆ ಸೋತಾರೆ, ಮನೆಗೆ 30% ಅದ ಗೆಲ್ಲೋದು. ಏನು ಮಾಡ್ತಾರೋ ಏನಿಲ್ಲ RCB ಮ್ಯಾನೇಜ್ಮೆಂಟ್. ಆ KL ಅವ್ರು ಮೆಟ್ಲೆ ಹೊಡೆದಾರೆ. ಅವನು RCB ಮ್ಯಾನೇಜ್ಮೆಂಟಿಗೆ ಬಾಗಿಟ್ಟು ಹೊಡೆದಾರೆ ಸೀದಾ. ಹೇಳಿದ್ರೆ ಗಿಳಿ ಹೇಳ್ದಂಗೆ ಅದ, ನಾ RCB ಆಡ್ಬೇಕಂತ ಆಸೆ ಅದ. ಕೈ ಬಿ ಎತ್ತಿಲ್ರಿ ಅವ್ನಿಗೆ. ಎಷ್ಟು 2 ಕೋಟಿ ಏನು ಇತ್ತು. ಅವ್ನು ಬೆಸ್ಟ್ ಪ್ರೈಸೇ 20 ಲಕ್ಷ 30 ಲಕ್ಷ ಇಟ್ಟಿದ್ದಾರೆ. ನಾವು ಅದಕ್ಕೆ ಆ ಬೆಂಚನೇ ಕುಂದ್ರಿಸ್ಯಾರ 3 ಕೋಟಿ 4 ಕೋಟಿ ಕೊಟ್ಟು. ಮತ್ತು ಇವ್ನಿಗೆ 2-3 ಕೋಟಿ ಕೊಟ್ಟು ಖರೀದಿ ಮಾಡಿ ಸುಮ್ಮನೆ ಟೀಮ್ನಾಗ ಇಕ್ಕರೆ ಮುಗ್ದೆ ಹೋಗ್ತಿತ್ತು ನಾವು. ನಾವು ಮ್ಯಾನೇಜ್ಮೆಂಟ್ ಇದಕ್ಕೆ ಒಬ್ಬರು ಸ್ಪಿನ್ನರ್ ಇಲ್ರಿ. ಸ್ಪಿನ್ನರ್ ಒಬ್ಬರು ಅವ ಸುರೇಶ್ ಶರ್ಮಾ ಅಂತ, ಶ್ರೇಷ್ ಶರ್ಮಾ. ಅವ ಎಷ್ಟು 4 ಓವರ್ ಹಾಕ್ತಾನಪ್ಪ. 3 ಓವರಿಗೆ 12 ರನ್ ಕೊಟ್ಟಿದ್ದಾನೆ. ಮತ್ತು ಲಾಸ್ಟಿಗೆ ಮಳೆ ಹೊಂಟಿತ್ತು. ಇವ್ರು ಎಲ್ಲಿ ಮಳೆದಾಗ RCB ಗೆಲ್ತತ್ತೆ. KL ಇಟ್ಟೆ 93 ರನ್. ಇನ್ನೊಂದು 10-20 ರನ್ ಇದ್ದಂದ್ರೆ ಸೆಂಚುರಿ ಹೊಡೆದೇ ಹೊಡಿತಿದ್ದಾರೆ KL. 100 ಸೆಂಚುರಿ ಹೊಡಿತಿದ್ದಾರೆ KL ರಾಹುಲ್. ಅಂದ್ರೆ ಅನಾಹುತ ಮ್ಯಾಚ್ ರೀ ನಾವು, ಬೆಂಕಿ ಮ್ಯಾಚ್ ರೀ ನಾವು. ಈ ಸಲ ಕಪ್ ನಮ್ದೇ ರೀ. ಅದು ಬರ್ದಿದ್ದಾರೆ ನಮ್ಮ RCB ರೆಡ್ ಬ್ಲ್ಯಾಕ್ ಜೆಲ್ಸ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ನಮ್ಮ ಮೈಯಾಗೆ ಅದ RCB RBC ಎರಡು ಬೆಂಕಿ ಮ್ಯಾಚ್ ರೀ. ಬಬಲಾದಿ ಮ್ಯಾಚ್ ಅನ್ಬೇಕ್ರಿ ನಾವು. ಚಿತಾಲ್ ಪತಲ್ ರೀ ನಾವು. ಏನು ಗೊತ್ತೇ ಆಗಲ್ಲ. ಯಾಕಪ್ಪ ನಮ್ಮ ಮನೆಗೆ ನಾವೇ ಸೋತೀವಿ. ಹಂಗಾಗಿ ಏನು ಮಾಡಬೇಕು ಗೊತ್ತಾಗಲ್ಲ. RCBಗೆ 7 ಮ್ಯಾಚ್ ಅವ್ರಿ ಚಿನ್ನಸ್ವಾಮಿ ಸ್ಟೇಡಿಯಮ್ದಾಗ. 7 ಮ್ಯಾಚ್ದಾಗ 4-5 ಮ್ಯಾಚ್ ಗೆದ್ರಪ್ಪ ಅಂದ್ರೆ ಪ್ಲೇ ಆಫ್ ಫಿಕ್ಸ್ ರೀ. ಕಡೆಗೆ ಎಲಿಮಿನೇಟರ್ ಫಿಕ್ಸ್ ಆಡ್ತಾರ. ಈಗ 2 ಹೋದವ್ರಿ, ಇನ್ನ 5 ಉಳ್ದಾವ. 5 ಏನು ಶಿವಾಯನಮ ಮಾಡ್ತಾರ್ರಿ. ನೆಕ್ಸ್ಟ್ ರಾಜಸ್ಥಾನ್ ಕೂಡ ಅದ. ಅಲ್ಲಿ ಸಿಗಮ್ರಿ. ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ವಿಡಿಯೋ ಅಂತೂ ಯಾರೂ ನೋಡಲ್ಲ, ನನಗೂ ಗೊತ್ತದ. ಒಂದಲ್ಲ ಒಂದು ದಿವ್ಸ ನೋಡಿದ್ರೆ ನೀವೇ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತೇಳಿ ವಿಡಿಯೋ ಮುಗಿಸ್ತೀನಿ. ಸಿದ್ದರಾಮಯ್ಯ ನಾಳೆ ಕಂಪ್ಲೇಂಟ್ ಮಾಡಿರಿ. ಕಡೆಗೆ ನರೇಂದ್ರ ಮೋದಿಗೆ ಒಟ್ಟು ಕಂಪ್ಲೇಂಟ್ ಮಾಡಿ ಡ್ರೋನ್ ಚೇಂಜ್ ಮಾಡಿ ನಾವೇ ಪಟ್ಟಿ ಹಚ್ಚಿ ಕೊಟ್ಬಿಡಮ್ರ. ಅವ್ನು ಕಿರಿಕಿರಿ ಹೋಗ್ತದೆ ಅಂತೇಳಿ ವಿಡಿಯೋ ಮುಗಿಸ್ತೀನಿ. ಈ ಸಲ ಕಪ್ ನಮ್ದೆ. ಟೆನ್ಷನ್ ತೊಗೊಬೇಡ್ರಿ RCB ಫ್ಯಾನ್ಸ್. ಯಾರು ಕೂಡ ಗೆಲ್ಬೇಕು ಅವ್ರು ಕೂಡ ಗೆದ್ದಿ. ಒಟ್ಟೆ ಟೆನ್ಷನ್ ತೊಗೊಬೇಡ್ರಿ. ಈ ಸಲ ಕಪ್ ನಮ್ದೆ. ಜೈ RCB.